ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 15ನೇ ಪ್ರಶ್ನೆ, ಕುಟುಂಬ ಎಂಬಂತಹ ಚಾಪ್ಟರ್ ಇಂದ ಅವಿಭಕ್ತ ಕುಟುಂಬ ಎಂದರೇನು ಅಂತ ಕೇಳಿದ್ದಾರೆ. ಅವಿಭಕ್ತ ಕುಟುಂಬ ಎಂದರೇನು? ಉತ್ತರ ನೋಡೋಣ. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ತಲೆಮಾರಿನ, ಅಂದರೆ ತಂದೆ, ತಾಯಿ, ಮಕ್ಕಳು ಮತ್ತು ಮೊಮ್ಮಕ್ಕಳಿಂದ ಕೂಡಿದಂತಹ ಕುಟುಂಬಕ್ಕೆ ಅವಿಭಕ್ತ ಕುಟುಂಬ ಅಂತ ಕರೀತಾರೆ ಮಕ್ಕಳೇ. ಓಕೆನಾ? ಈ ಅವಿಭಕ್ತ ಕುಟುಂಬದಲ್ಲಿ ತಂದೆ, ತಾಯಿ, ಪತಿ, ಪತ್ನಿ, ಅವರ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಹೀಗೆ ಎರಡಕ್ಕಿಂತಲೂ ಹೆಚ್ಚು ತಲೆಮಾರಿನ ಜನ ಒಟ್ಟಿಗೆ ಸಾಮಾನ್ಯವಾಗಿ ಒಂದೇ ಮನೆಯಲ್ಲಿ ವಾಸಿಸುತ್ತಾರೆ. ವಾಸಿಸೋದಷ್ಟೇ ಅಲ್ಲ, ಒಂದೇ ಕಡೆ ಅಡಿಗೆ ಮಾಡಿದ ಅಡಿಗೆಯನ್ನು ಊಟ ಮಾಡೋದು, ಸಮಾನವಾದ ಆಸ್ತಿಯನ್ನ ಹೊಂದಿರುವುದು, ಸಾಮಾನ್ಯ ಕುಟುಂಬ ಪೂಜಾ ಪದ್ಧತಿಯನ್ನ ಮತ್ತು ನಿರ್ದಿಷ್ಟ ರಕ್ತ ಸಂಬಂಧಿಗಳಿಂದ ಪರಸ್ಪರ ಸಂಬಂಧಿಗಳಾಗಿರುವ ಜನರ ಗುಂಪನ್ನು ನಾವು ಅವಿಭಕ್ತ ಕುಟುಂಬ ಅಂತ ಕರಿತೇವೆ. ಈ ಅವಿಭಕ್ತ ಕುಟುಂಬವು ದೊಡ್ಡ ಗಾತ್ರವನ್ನು ಹೊಂದಿರುತ್ತೆ, ಒಂದೇ ವಾಸಸ್ಥಳವನ್ನ ಹೊಂದಿರುತ್ತೆ, ಅದೇ ರೀತಿ ಒಂದೇ ಅಡುಗೆ ಮನೆ, ಒಂದೇ ಸಮಾನವಾದ ಆಸ್ತಿ, ಒಂದೇ ಧರ್ಮ, ಪೂಜಾ ಪದ್ಧತಿ, ಸ್ವಯಂ ಪೂರ್ಣತೆಯನ್ನ ಅವಿಭಕ್ತ ಕುಟುಂಬ ಹೊಂದಿರುತ್ತೆ ಮಕ್ಕಳು. ಓಕೆ, ಥ್ಯಾಂಕ್ ಯು.